ತೊಂಬತ್ತೇಳನೇ ವರ್ಷದ ವಾತಾವರಣ ಸಂಭ್ರಮ ಮಾಡಿದೆ. ಹೌದು, ತಾತನ ಹುಟ್ಟಿದ ಹಬ್ಬ ಅಂದ್ರೆ ಚಿಕ್ಕ ವಯಸ್ಸಿಂದ ಅದು ಎಲ್ಲರಿಗೂ ಒಂಥರ ಹಬ್ಬ. ಬೇರೆ ಹಬ್ಬನೆಲ್ಲ ಹೆಂಗ್ ಆಚರಿಸ್ತೀವಿ ಅದೇ ರೀತಿ ತಾತನ ಹುಟ್ಟಿದ ಹಬ್ಬ ಕೂಡ ಆಚರಿಸ್ತೀವಿ. ಆಮೇಲೆ ಇದೊಂಥರ ಖುಷಿಯಾಗುತ್ತೆ ನಾವು, ಯಾಕಂದ್ರೆ ಈ ದಿನ ನಾವು ಚಿಕ್ಕ ವಯಸ್ಸಲ್ಲಿ ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ರು, ಅಭಿಮಾನಿಗಳು ಬರ್ತಾ ಇದ್ರು ಮನೆಗೆ. ಅವ್ರನ್ನೆಲ್ಲ ನೋಡೋದು ತುಂಬ ಖುಷಿ ಆಗ್ತಾ ಇತ್ತು. ಆಮೇಲೆ ತಾತನ ಜೊತೆ ಅವ್ರು 106 ಕೇಕ್ ಕಟ್ ಮಾಡ್ತಾ ಇದ್ರು, ಅದನ್ನ ನೋಡೋಕೆ ತುಂಬ ಖುಷಿ ಆಯಿತು. ಆಮೇಲೆ ಸಿನಿಮಾ ರಂಗದಿಂದ ಎಲ್ಲ ಆ್ಯಕ್ಟರ್ಸ್ಗಳು, ತುಂಬ ಆ್ಯಕ್ಟ್ರೆಸ್ಗಳು ಎಲ್ಲರೂ ಮನೆಗೆ ಬರ್ತಾ ಇದ್ರು. ಸೊ ಒಂಥರ ತುಂಬ ಖುಷಿಯಾದ ದಿನ 24. ತಾತನವ್ರ ಜೊತೆ ಅಂದರೆ ಆ ತಾತನ ಅಂದ ತಕ್ಷಣ ದಟ್ಟಂತ ಮೆಮರೀಸ್ ತುಂಬ ಅಲ್ಲ. ಈಗ ಅದೇ ರಾಷ್ಟ್ರನಗರ ಅವ್ರ ಮನೇಲೇ ಇರೋದೀಗ. ಸೊ ಅದೇ ಎಲ್ಲ ಪ್ರತಿಯೊಂದು ಕಡೆನೂ ಅವ್ರ ಮೆಮರೀಸ್ ಇದ್ದೇ ಇರುತ್ತೆ. ಪ್ರತಿಯೊಂದು ಅಂದರೆ ಜಾಸ್ತಿ ಮಿಸ್ ಮಾಡೋದಂದ್ರೆ ಊಟ ಮಾಡಬೇಕಂದ್ರೆ ಅವ್ರಿಗೆ ನಾನು ಊಟ ಮಾಡೋದು ನೋಡೋದು ತುಂಬ ಇಷ್ಟ ಆಯಿತು. ಸೊ ಈಗ ಎಲ್ಲೇ ಒಳ್ಳೆ ಊಟ ಮಾಡಿದ್ರು ಅವ್ರನ್ನ ಮಿಸ್ ಮಾಡ್ಕೊಂತೀನಿ. ಏನಕ್ಕಂದರೆ ಅವ್ರಿಗೆ ಹೇಳ್ಬೋದಿತ್ತು ಈ ಕಡೆ ಇಲ್ಲಿ ತಿಂದರೆ ತುಂಬ ಚೆನ್ನಾಗಿತ್ತು. ಸೊ ಊಟ ಗಾಡ್ ಕಡಿಯೋದು ಒಂದು ಫೋಟೋಸ್ ಯಾವಾಗಲೂ ವೈರಲ್ ಆಗ್ತಾ ಇರುತ್ತೆ. ಮೂಳೆ ಕಡಿಯೋದು ಫೋಟೋ ಇದರಲ್ಲೂ ಇದೆ. ಮೆಜೆಸ್ಟಿಕ್ ಅಲ್ಲಿರೋ ನವಯುಗ ಹೋಟೆಲಲ್ಲೂ ಆ ಫೋಟೋನ ಅವ್ರಿಗೆ ಊಟ ಅಂದರೆ ತುಂಬ ಇಷ್ಟ. ಯಾಕಂದರೆ ತುಂಬ ಇಷ್ಟಕ್ಕಿಂತ ಅದ್ರ ಮೇಲೆ ತುಂಬ ಗೌರವ ಆಯಿತು. ಸೊ ಅದರಿಂದ ಅವ್ರಿಗೆ ಊಟ ಕೂಡ ಅಷ್ಟೇ. ಇಲ್ಲ, ಅದೇ 22ಕ್ಕೆ ನಮ್ಮ ತಂಗಿ ಧೃತಿ ಬರ್ತಿದೆ, 23ಕ್ಕೆ ತಮ್ಮ ಬರ್ತಿದೆ. ಇವತ್ತು 3 ದಿನ ಒಟ್ಟಿಗೆ ಬರ್ತ್ಡೇಗಳು ಬಂದಿದೆ. ಈಗ ಅಭಿಮಾನಿಗಳಿಗೆ ಏನು ಹೇಳ್ತಾರೆ? ಸಿನಿಮಾ ಸಾಕಷ್ಟು ಕೊಡಿ, ತಾತನ ಥರ ಸಿನಿಮಾ ಮಾಡಿ ಅನ್ನೋದು ಅಭಿಮಾನಿಗಳು. ತಾತನಷ್ಟು ಮಾಡೋಕ್ಕಲ್ಲ, ನನ್ನಷ್ಟು ಮಾಡ್ಬೋದು. ಅದೇ ಈಗ ಬರ್ತಾ ಇದೆ, ಈಗ ಗ್ರಾಮಾಯಣ ಸಿನಿಮಾ ಬರ್ತಾ ಇದೆ, ನೆಕ್ಸ್ಟ್ ಮಂತ್ ಗ್ರಾಮಾಯಣ ಸಿನಿಮಾ ಬರ್ತಾ ಇದೆ. ಅದಾದ್ಮೇಲೆ ಸಿಟಿ ಲೈಟ್ಸ್ ಬರ್ತಾ ಇದೆ. ಅದಾದ್ಮೇಲೆ ಇನ್ನೊಂದು ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ. ಆಮೇಲೆ ಅದನ್ನ ಸ್ವಲ್ಪ ದಿನ ಅಲ್ಲಿ ಹೆಲ್ಮೆಟ್